ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ 2026-27ನೇ ಶೈಕ್ಷಣಿಕ ಸಾಲಿಗೆ ನಡೆಯುತ್ತಿರುವಂತಹ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಹಾಗೂ ಇಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೆ ತಮ್ಮೊಂದಿಗೆ ಈ ಹಿಂದಿನ ವರ್ಷಗಳಲ್ಲಿ ನಡೆದಂತಹ ಅಂದರೆ 2022ನೇ ಸಾಲಿನಲ್ಲಿ ನಡೆದಂತಹ ಆದರ್ಶ ವಿದ್ಯಾಲಯದ ಕ್ವಶನ್ ಪೇಪರನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ ಓಕೆ ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ಮೊದಲನೇದಾಗಿ ಕನ್ನಡ ಪ್ರಶ್ನೆ ಪತ್ರಿಕೆ. ಇಲ್ಲಿ ಪ್ರಶ್ನೆ 1, ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯೆದುರು ಚಿನ್ನ. ಈ ಪದ್ಯದಲ್ಲಿರುವ ಪ್ರಾಸ ಪದಗಳು. ಇಲ್ಲಿ ದಮ್ಮಯ್ಯ ಕಂದಯ್ಯ ಅಂತಿದೆಯಲ್ಲ, ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಈ ಕೆಳಗಿನವುಗಳಲ್ಲಿ ಹೃಸ್ವ ಸ್ವರಾಕ್ಷರಗಳು ನೋಡ್ತಾ ಹೋಗಿ. ಇಲ್ಲಿ ಒಂದು ದೀರ್ಘ ಸ್ವರ ಬಂದಿದೆ, ಸೊ ಅದು ಆಗುವುದಿಲ್ಲ. ಇಲ್ಲಿ ನೋಡ್ಬೋದು ಅ, ಇ, ಊರು ಇವೆಲ್ಲವೂ ಕೂಡ ಹೃಸ್ವ ಸ್ವರಗಳು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಶಿಕ್ಷಕರ ಬೋಧನಾ ಅನುಭವ ಅತ್ಯುತ್ತಮವಾಗಿದೆ, ಅಡಿಗೆರೆ ಎಳೆದಿರುವ ಪದಕ್ಕೆ ವಿರುದ್ಧಾರ್ಥಕ ಪದ. ಇಲ್ಲಿ ಅನುಭವ ಅನನುಭವ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಆನೆಯು ಕಾಡಿನ ಅಧಿಪತಿಯಾಗಿದ್ದು ಈ ವಾಕ್ಯದಲ್ಲಿನ ಅಧಿಪತಿ ಪದವು ನೀಡುವ ಅರ್ಥ. ಇಲ್ಲಿ ಅಧಿಪತಿ ಅಂದರೆ ಇಲ್ಲಿ ಒಡೆಯ ಅಂತ ಅರ್ಥ ಆಗುತ್ತದೆ. ಗುರುತಿಗಾಗಿ ಹಾಗೂ ವ್ಯವಹಾರದ ಉಪಯೋಗಕ್ಕಾಗಿ ಇಟ್ಟುಕೊಂಡ ಹೆಸರುಗಳು, ಅದು ಅನುವರ್ತನಾಮ ಆಗುತ್ತದೆ. ಸೊ ಇಲ್ಲಿ ಬಿ ಆಪ್ಷನ್. ವಸುದಳ ಮನೆಯಲ್ಲಿ ಹಸು ಇದೆ, ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಪ್ರತ್ಯಯ. ಇಲ್ಲಿ ಮನೆಯಲ್ಲಿ ಅಂದಾಗ ಅಲ್ಲಿ ಬರುತ್ತದೆ. ಆಹಾ ಹುಂಚಿ ಹೂವು, ನೆಲದ ತುಂಬ ಹಳದಿಯ ಹುಂಚಿ ಹೂವುಗಳ ರಾಶಿ. ಈ ವಾಕ್ಯದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆಗಳು. ಇಲ್ಲಿ ನೋಡ್ಬೋದು ಇದು ಭಾವಸೂಚಕ ಚಿಹ್ನೆ, ಇಲ್ಲಿ ಪೂರ್ಣ ವಿರಾಮ ಚಿಹ್ನೆ ಇದೆ. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಭರತನ ತೋಟದಲ್ಲಿ ಹಣ್ಣುಗಳಿವೆ. ಈ ವಾಕ್ಯದಲ್ಲಿ ಹಣ್ಣು ಪದವು ಸೂಚಿಸುವ ಲಿಂಗ. ಇಲ್ಲಿ ನೋಡ್ಬೋದು ಹಣ್ಣು ಎನ್ನುವಂತಹ ಒಂದು ಪದ ಇದೆಯಲ್ಲ, ಇದು ನಪುಂಸಕ ಲಿಂಗಕ್ಕೆ ಉದಾಹರಣೆಯಾಗಿದೆ. ಭಾರತೀಯ ಸೇನೆಯಲ್ಲಿ ದೊಡ್ಡ ವಿಮಾನವಿದೆ. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದವು, ಇಲ್ಲಿ ದೊಡ್ಡ ಎನ್ನುವಂಥದ್ದು ಕ್ರಿಯಾಪದ, ಗುಣವಿಶೇಷಣ, ಸರ್ವನಾಮ, ವಿಭಕ್ತಿ ಪ್ರತ್ಯಯ ಅಂತಿದೆ. ಇಲ್ಲಿ ಅದು ಗುಣವಿಶೇಷಣ ಆಗಿದೆ. ಮೇಲೇರು ಈ ಪದವನ್ನು ಬಿಡಿಸಿದಾಗ ಏರ್ಪಡುವ ಸಂಧಿ. ಮೇಲೆ ಪ್ಲಸ್ ಏರು ನೋಡ್ಬೋದು. ಇಲ್ಲಿ ಮೇಲೆ ಪ್ಲಸ್ ಏರು, ಇಲ್ಲಿ ಎ ಇರುತ್ತೆ, ಇಲ್ಲಿ ಎ ನೋಡ್ಬೋದು. ಇಲ್ಲಿ ಏನಪ್ಪ ಅಂದ್ರೆ ಹೃಸ್ವ ಸ್ವರ, ಇಲ್ಲಿ ದೀರ್ಘ ಸ್ವರ ಇದೆ. ಇಲ್ಲಿ ಏನಾಗಿದೆ, ಈ ಅಕ್ಷರ ಲೋಪ ಆಗಿದೆ, ಎ ಮಾತ್ರ ಉಳಿದೈತಿ, ದೀರ್ಘ ಸ್ವರ ಮಾತ್ರ ಉಳಿದೈತಿ. ಹಾಗಾಗಿ ಇದು ಲೋಪ ಸಂಧಿ. ಸ್ವರದ ಮುಂದೆ ಸ್ವರ ಬಂದು ಪೂರ್ವದಲ್ಲಿದ್ದಂಥ ಸ್ವರವು ಲೋಪವಾಗುವುದಕ್ಕೆ ಲೋಪ ಸಂಧಿ ಎನ್ನುತ್ತೇವೆ. ಸೊ ಇಲ್ಲಿ ಆಪ್ಷನ್ ಯಾವುದಾಯಿತು ಅಂದರೆ ಲೋಪ ಸಂಧಿ ಆಯಿತು. ರೈತನು ಭತ್ತವನ್ನು ಚೀಲದಲ್ಲಿ ತುಂಬುವನು. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಭತ್ತ, ರೈತನು ತುಂಬುವನು ಚೀಲದಲ್ಲಿ ಅಂತಿದೆ. ಇಲ್ಲಿ ಕ್ರಿಯಾಪದ ಯಾವುದು ಅಂದರೆ ತುಂಬುವನು. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಸಿದ್ಧಗಂಗೆಯ ಶ್ರೀ ಸಿದ್ಧಲಿಂಗೇಶ್ವರನ ಜಾತ್ರೆ ಅದ್ದೂರಿಯಾಗಿ ನಡೆಯಿತು. ಈ ವಾಕ್ಯವು ಸೂಚಿಸುವ ಕಾಲ. ಇಲ್ಲಿ ನಡೆಯಿತು ಅಂತ ಬಂದಾಗ ಇದು ನೋಡ್ತಾ ಹೋಗಿ ಭೂತಕಾಲ ಆಗುತ್ತದೆ. ಈ ಕೆಳಗೆ ನೀಡಿರುವ ಗದ್ಯ ಭಾಗವನ್ನು ಓದಿ ಅರ್ಥೈಸಿಕೊಂಡು ಪ್ರಶ್ನೆ ಸಂಖ್ಯೆ 13ರಿಂದ 15ರವರೆಗೆ ಉತ್ತರಿಸಿರಿ ಅಂತ ಹೇಳಿದ್ದಾರೆ. ನೋಡ್ಬೋದು ಸಿದ್ದಯ್ಯ ಪುರಾಣಿಕವರ ಜನ್ಮಸ್ಥಳ ಅಂತ ಹೇಳಿದ್ದಾರೆ. ಸಿದ್ದಯ್ಯ ಪುರಾಣಿಕವರು 1918ರಲ್ಲಿ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ದ್ಯಾಂಪುರ ಅಂತಿದೆ. ನೋಡ್ಬೋದು ಇಲ್ಲಿ ದ್ಯಾಂಪುರ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಕಾವ್ಯಾನಂದ ಎಂಬುದು ಸಿದ್ದಯ್ಯ ಪುರಾಣಿಕರ ಕಾವ್ಯನಾಮ ಆಗಿದೆ. ಸಿದ್ದಯ್ಯ ಪುರಾಣಿಕರು ಹೊಸಗನ್ನಡ ಗದ್ಯ ಸಾಹಿತ್ಯಕ್ಕೆ ದೊಡ್ಡ ಕೊಡುಗೆಯಾಗಿ ನೀಡಿದ ಕೃತಿ ಯಾವುದು ಅಂದರೆ ಶರಣ ಚರಿತಾಮೃತ. ವೇದಮೂರ್ತಿಯನ್ನು ಅರಮನೆಗೆ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿದನು. ಈ ವಾಕ್ಯದಲ್ಲಿರುವ ವಿಜಾತಿ ಸಂಯುಕ್ತಾಕ್ಷರ ಯಾವುದು ನೋಡ್ಬೋದು. ಇಲ್ಲಿ ಇದು ಸಜಾತಿ ಆಗುತ್ತೆ, ಇದು ಸಜಾತಿ, ಇದು ಸಜಾತಿ ಆಗುತ್ತೆ, ಇದು ಕೂಡ ಸಜಾತಿ, ಬಟ್ ಇದು ವಿಜಾತಿ ಒತ್ತಕ್ಷರ ಆಗುತ್ತದೆ. ಇದು ಅರ್ಕಾವಳಿ ಇದ್ದರೂ ಕೂಡ ಇದು ರ ಎನ್ನುವಂತಹ ಅಕ್ಷರದ ಒತ್ತಕ್ಷರವಾಗಿ ನಾವಿಲ್ಲಿ ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಇಂಗ್ಲೀಷ್ ವಿಷಯ ನೋಡೋಣ. ಹಾರ್ಸ್, ನೈಸ್, ಕೌಸ್ ಸೌಂಡ್ ಏನು ಬರ್ತದೆ ಅಥವಾ ಅದರದ್ದು ಒಂದು ಕ್ರೈಯಿಂಗ್ ಸೌಂಡ್ ಏನಂದರೆ ಇಲ್ಲಿ ಮೂಸ್ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್. ಜಾಕ್ ಈಸ್ ಆನೆಸ್ಟ್ ಬಾಯ್. ಇಲ್ಲಿ ಎಚ್ ಬಂದಿದ್ದರೂ ಕೂಡ ಇಲ್ಲಿ ಬರುವಂತಹ ಒಂದು ಆರ್ಟಿಕಲ್ ಯಾವುದು ಅಂದರೆ ಯಾನ್ ಬರುತ್ತದೆ. ಜಾಕ್ ಈಸ್ ಆ್ಯನ್ ಆನೆಸ್ಟ್ ಬಾಯ್. ವಾಟ್ ಅಂದರೆ ಇದು ಆಪ್ಷನ್ ನೋಡ್ತಾ ಹೋದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ವಾಟ್ ವಿಲ್ ಯು ಸೇ ವೆನ್ ಸಮ್ ಒನ್ ವಿನ್ಸ್ ಎ ಗೇಮ್. ಇಲ್ಲಿ ಗುಡ್ ಮಾರ್ನಿಂಗ್, ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್, ಎನಿಥಿಂಗ್ ಈಸ್ ಫೈನ್, ಬೆಟರ್ ಲಕ್, ನೆಕ್ಸ್ಟ್ ಟೈಮ್ ಅಂತಿದೆ. ಇಲ್ಲಿ ಕಂಗ್ರ್ಯಾಚುಲೇಷನ್ಸ್, ವೆಲ್ ಡನ್. ದ ಸೈಲೆಂಟ್ ಲೆಟರ್ ಈಸ್ ಲಿಸನ್ ಈಸ್. ಇಲ್ಲಿ ಟಿ ಅಕ್ಷರ ಇದೆಯಲ್ಲ ಅದು ಸೈಲೆಂಟ್ ಆಗಿದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಎ ಪಿಕ್ಚರ್ ಸ್ಪೀಕ್ಸ್, ದ ಫಿಗರ್ ಆಫ್ ಸ್ಪೀಚ್ ಇನ್ ದ ಸೆಂಟೆನ್ಸ್ ಈಸ್, ಅದು ಪರ್ಸನಾಫಿಕೇಶನ್ ಆಗುತ್ತದೆ. ಚೂಸ್ ದ ಕ್ವಶನ್ ಫ್ರಮ್ ದ ಗಿವನ್ ಆಪ್ಷನ್ ಟು ಗೆಟ್ ದ ಅಂಡರ್ಲೈನ್ಡ್ ವರ್ಡ್ಸ್ ಆ್ಯಸ್ ಆನ್ಸರ್. ಇಲ್ಲಿ ಏನು ಗೆರೆ ಕೊಟ್ಟಿದ್ದಾರೆ, ಒಂದು ಪದಕ್ಕೆ ಅದಕ್ಕೆ ಅಂಡರ್ಲೈನ್ ಮಾಡಿದಾರಲ್ಲ ಅದ್ರ ಆನ್ಸರ್ ಬರೋ ಹಾಗೆ ಕ್ವಶನ್ ಮಾಡ್ಬೇಕು ತಾವು.
ಇಲ್ಲಿ ವಿಚ್ ಡೇ ಯು ಆರ್ ಬಾರ್ನ್, ಹೌ ಆರ್ ಯು ಬಾರ್ನ್, ವೈ ಆರ್ ಯು ಬಾರ್ನ್, ವೆನ್ ಆರ್ ಯು ಬಾರ್ನ್. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ದ ರಾಂಗ್ಲಿ ನೋಡ್ಬೋದು ಇಲ್ಲಿ ದ ರಾಂಗ್ಲಿ ಸ್ಪೆಲ್ಡ್ ವರ್ಡ್ ಇಲ್ಲಿ ಬುಲ್ಲಾಕ್ಸ್, ವೆಹಿಕಲ್, ಚಿಲ್ಡ್ರನ್, ಮಷಿನ್ ಇವು ಮೂರು ಕೂಡ ಸರಿ ಇದಾವು. ಸೊ ಇಲ್ಲಿ ಆನ್ಸರು ಎ ಆಗುತ್ತದೆ. ಪಾಸ್ ದ ಬಾಲ್ ಪ್ಲೀಸ್ ಇಲ್ಲಿ ಬಳಕೆಯಾಗಿರುವಂಥ ಸೆಂಟೆನ್ಸ್ ಯಾವುದು? ಈ ಸೆಂಟೆನ್ಸ್ ಯಾವ ವಾಕ್ಯದ್ದು ಅಂತ ನೋಡ್ತಾ ಹೋದರೆ ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಾಮೇಟರಿ ಸೆಂಟೆನ್ಸ್, ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಿದೆ. ಇಲ್ಲಿ ಇಂಪರೇಟಿವ್ ಸೆಂಟೆನ್ಸ್ ಆಗುತ್ತದೆ. ಕಂಪ್ಲೀಟ್ ದ ಪ್ರೊವರ್ಬ್ ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಆಗುತ್ತದೆ. ದ ಫುಲ್ ಫಾರ್ಮ್ ಆಫ್ ಐ ಅಂತಿದೆ. ಇದರ ಆನ್ಸರ್ ಯಾವುದಂದ್ರೆ ಐ ವುಡ್. ದ ಅದರ್ ಡಿಗ್ರಿ ಆಫ್ ಬ್ಯೂಟಿಫುಲ್ ಈಸ್ ಮೋಸ್ಟ್ ಬ್ಯೂಟಿಫುಲ್ ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್. ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ಅಂತಿದೆ. ಇಲ್ಲಿ ನೋಡ್ಬೋದು ದ ನೀಮ್ ಟ್ರೀ ಇಸ್ ನೌನ್ ಆ್ಯಸ್ ಎ ವಿಲೇಜ್ ಫಾರ್ಮಸಿ ಡ್ಯೂ ಟು ದ ಮೆಡಿಸಿನಲ್ ಇಲ್ಲಿ ಬೆನಿಫಿಟ್ಸ್ ಆಫ್ ಇಟ್ಸ್ ಸೀಡ್ಸ್, ಬಾರ್ಕ್ ಆ್ಯಂಡ್ ಲೀವ್ಸ್. ಇಟ್ ಈಸ್ ಕಾಲ್ಡ್ ಅರಿಸ್ತಾ ಇನ್ ಸಂಸ್ಕೃತ್ ವಿಚ್ ಮೀನ್ಸ್ ಪರ್ಫೆಕ್ಟ್. ಇಲ್ಲಿ ನೋಡ್ಬೋದು ಇಂಪರ್ಷಬಲ್ ಆ್ಯಂಡ್ ಕಂಪ್ಲೀಟ್ ಅಂತಿದೆ. ಇಲ್ಲಿ ನೋಡ್ಬೋದು ಇನ್ ಸಂಸ್ಕೃತ್ ನೀಮ್ ಈಸ್ ಕಾಲ್ಡ್ ಅಂತಿದೆಯಲ್ಲ, ಇಲ್ಲಿ ಅರಿಸ್ತಾ. ಹಾಗಾದರೆ ಇಲ್ಲಿ ಡಿ ಆಪ್ಷನ್. ದ ಸಫಿಕ್ಸ್ ನೆಸ್ ಸೂಟ್ಸ್ ವಿತ್, ಈ ಸಫಿಕ್ಸಲ್ಲಿ ಈ ನೆಸ್ ಎನ್ನುವಂತಹ ಪದಕ್ಕೆ ಯಾವುದು ಪದ ಸೂಟ್ ಆಗ್ತದೆ ಅಂತ ನೋಡ್ತಾ ಹೋದರೆ ಇಲ್ಲಿ ಬ್ಯೂಟಿಫುಲ್, ಕೈಂಡ್ನೆಸ್ ಆಗುತ್ತದೆ. ಸೊ ಸಿ ಆಪ್ಷನ್. ರೈಟ್ ಇನ್ ಒನ್ ವರ್ಡ್ ಎ ಸ್ಮಾಲ್ ಏರಿಯಾ ಆಫ್ ಸ್ಟಿಲ್ ವಾಟರ್ ಯಾವುದು ಅಂದರೆ ಪೂಲ್ ಆಗುತ್ತದೆ. ದ ಅಪೋಸಿಟ್ ವರ್ಡ್ ಆಫ್ ಪ್ರೌಡ್ ಈಸ್ ಆನ್ಸರ್ ಹಂಬಲ್ ಆಗುತ್ತದೆ. ಐಡೆಂಟಿಫೈ ದ ವರ್ಡ್ ದ್ಯಾಟ್ ಡಸಂಟ್ ಬಿಲಾಂಗ್ ಟು ದ ಗ್ರೂಪ್ ಅಂದಾಗ ಡಾಕ್ಟರ್, ಟೀಚರ್, ಇಂಜಿನಿಯರ್, ಪೇಷಂಟ್ ಅಂತಿದೆ. ಇಲ್ಲಿ ಪೇಷಂಟ್ ಆಗುತ್ತದೆ. ಇದು ಡಿ ಆಪ್ಷನ್ ಆಗುತ್ತದೆ. ಇನ್ನು ಗಣಿತ ವಿಷಯ ನೋಡೋಣ. ಒಂದು ಬೈಸಿಕಲ್ನ ಬೆಲೆ 2155 ರೂಪಾಯಿ. ಹಾಗಾದರೆ 5 ಬೈಸಿಕಲ್ ಬೆಲೆ ಎಷ್ಟು ನೋಡ್ಬೋದು. ಇಲ್ಲಿ 2155 ಇಂಟು 5ರಲ್ಲಿ ಗುಣಾಕಾರ ಮಾಡಬೇಕು. 5 5 25, 5 5 25, 2 27, 5 1 5 2 7, 5 2 10. ಇಲ್ಲಿ 10,775 ರೂಪಾಯಿಗಳು. ಇಲ್ಲಿ ಡಿ ಆಪ್ಷನ್. 3,487 10ರ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ 3,487 10ರ ಸ್ಥಾನ ಅಂದರೆ 90 ಆಗುತ್ತೆ. ಸೊ ಇಲ್ಲಿ ಸಿ ಆಪ್ಷನ್. ಇಲ್ಲಿ 10ನೇ 42ರ ದಶಮಾಂಶ 4.2 ಆಗುತ್ತದೆ. ಇಲ್ಲಿ ಬಿ ಆಪ್ಷನ್. ಇಲ್ಲಿ ಕೂಡಿರಿ 4 ಗಂಟೆ 40 ನಿಮಿಷ, 3 ಗಂಟೆ 10 ನಿಮಿಷ. ಇಲ್ಲಿ 4 3 7 ಗಂಟೆ ಆಯಿತು, 41 10 50 ಆಯಿತು. ಸೊ 7 ಗಂಟೆ ಇಲ್ಲಿ ನೋಡ್ತಾ ಹೋದರೆ 50 ನಿಮಿಷ. ಎ ಆಪ್ಷನ್ ಆಗುತ್ತದೆ. ಇಟ್ಟಿಗೆಯಲ್ಲಿರುವ ಒಟ್ಟು ಅಂಚುಗಳ ಸಂಖ್ಯೆ 12. 20ರ 2 ಪಟ್ಟು ಇರುವ ಸಂಖ್ಯೆ ಯಾವುದಂದರೆ ಇಲ್ಲಿ 40. ಈ ಕೆಳಗೆ ಕೊಟ್ಟಿರುವ ಸಂಖ್ಯೆಗಳ ಇಳಿಕೆ ಕ್ರಮ ನೋಡ್ತಾ ಹೋದಾಗ ಫಸ್ಟಿಗೆ 470 ಬರುತ್ತೆ. ಅದು ಆದಮೇಲೆ 461 ನೋಡ್ಬೋದು, 454, 445, 435. ಸೊ ಇಲ್ಲಿ ಎ ಆಪ್ಷನ್ ಆಗುತ್ತದೆ. 350 ಪೈಸೆಯನ್ನು ರೂಪಾಯಿ ಪರಿವರ್ತಿಸಿದಾಗ 3 ರೂಪಾಯಿ 50 ಪೈಸೆ ಅಂದರೆ ಇಲ್ಲಿ ಡಿ ಆಪ್ಷನ್ನು ಆಗುತ್ತದೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಕೊಟ್ಟಿರುವ ಚಿತ್ರದ ಸುತ್ತಳತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ 2 3 5 4 9 5 14 ಆಗುತ್ತೆ. 14 ಸೆಂಟಿಮೀಟರ್. 2099ರ ಮುಂದಿನ ಸಂಖ್ಯೆ 2100. ಬಿ ಆಪ್ಷನ್. 845 ಮತ್ತು ಇಲ್ಲಿ 532ರ ವ್ಯತ್ಯಾಸ ಅಂದಿದ್ದಾರೆ. ಇಲ್ಲಿ 845 ಅದೇ ರೀತಿ 532. ಸೊ ಇಲ್ಲಿ ನೋಡ್ಬೋದು 5ರಲ್ಲಿ 2 ಹೋದರೆ 3, 4ರಲ್ಲಿ 3 ಹೋದರೆ 1, 8ರಲ್ಲಿ 5 ಹೋದರೆ 1. ಸೊ 313. ಇಲ್ಲಿ 8 0 5 7 ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ ಗರಿಷ್ಠ ಸಂಖ್ಯೆ ಅಂದರೆ ಮೊದಲಿಗೆ 8 ಬರ್ಕೋತೀವಿ, ಆಮೇಲೆ 7, ಆಮೇಲೆ 5, ಆಮೇಲೆ 0. 8750. ಇಲ್ಲಿ ನೋಡ್ಬೋದು ಡಿ ಆಪ್ಷನ್. ಇದು ಸಂಕಲನ ಮಾಡಬೇಕು. ನೋಡೋಣ ತಮಗೆ ಇಲ್ಲಿ ತಿಳಿಸ್ತೀನಿ. 4398 ಪ್ಲಸ್ 2880. 8ಕ್ಕೆ 8 ಇಲ್ಲಿ 17, 8 3 11 1 12, 4 3 7, 7278. ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಅಪವರ್ತನ ವೃಕ್ಷದಲ್ಲಿ ಖಾಲಿ ಜಾಗಕ್ಕೆ ಸರಿ ಹೊಂದುವ ಸಂಖ್ಯೆ ಇಲ್ಲಿ ನೋಡ್ಬೋದು 9 5 45 ಆಗುತ್ತದೆ. ಸೊ ಇಲ್ಲಿ ಸಿ ಆಪ್ಷನ್. ಈ ಕೊಟ್ಟಿರುವ ಸರಣಿಯಲ್ಲಿ ಮುಂದಿನ ಸಮಾನ ಭಿನ್ನ ರಾಶಿ ಇಲ್ಲಿ ನೋಡ್ಬೋದು 3ನೇ 2 ಇಲ್ಲಿ 3 6 9 12 ಬಂದರೆ ಇಲ್ಲಿ 15 ಬರುತ್ತೆ. ಇಲ್ಲಿ 2 4 6 8 ಇಲ್ಲಿ 10. 10ನೇ 15. ಡಿ ಆಪ್ಷನ್. ಕೆಳಗೆ ಏನು ಕೊಟ್ಟಿರುವ ಗಡಿಯಾರದ ಮುಳ್ಳುಗಳ ನಡುವಿನ ಕೋನದ ಅಳತೆ ಎಂದಿದ್ದಾರೆ ಇದು 90 ಡಿಗ್ರಿ ಇದೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ.